ಶಶು, ಏನೋ ಮಾಡ್ತಿದ್ಯಾ ಇಲ್ಲಿ? ಏನ್ ಯೋಚನೆ ಮಾಡ್ತಿದ್ಯಾ? ಅಲ್ಲಿ ನಿನ್ ಮಗಳಿಗೆ ಇಲ್ದಿರೋದನ್ನೆಲ್ಲ ಹೇಳಿ ಅವ್ನ್ ತಲೆ ಕೆಡಿಸ್ತಿದ್ದಾನೆ. ನಿನ್ ಮಗಳು ಅವ್ನ್ ಹೇಳಿದಕ್ಕೆಲ್ಲ ಕೋಲೆ ಬಸವ ತರ ತಲೆ ಅಳ್ಳಾಡ್ಸ್ತಿದ್ದಾಳೆ. ಮುಗೀತು, ಎಲ್ಲ ಮುಗ್ದೋಯ್ತು. ಯಾಕತ್ತೆ ಈಗ ವಟ ಅಂತ ಇದ್ಯಾ? ಅದೇನಾಯ್ತು ಅಂತ ಕರೆಕ್ಟ್ ಆಗಿ ಹೇಳು. ಹೌದಪ್ಪ, ಈಗ ನಾನ್ ನಿನ್ಗೇನೇ ಹೇಳಿದ್ರು ವಟ ಅಂತಾನೆ ಕೇಳಿಸೋದು. ನಾನ್ ನಿನ್ಗೆ ಅಷ್ಟೊಂದು ಬೇಡವಾಗ್ಬಿಟ್ಟಿದೀನಿ. ನಾನು ಹೇಳೋದೊಂದು, ನೀ ಅರ್ಥ ಮಾಡಿಸ್ಕೊಳ್ಳೋದೊಂದು. ಯಾಕೆ ಹೀಗೆ ಮಾತಾಡ್ತಾ ಇದ್ಯಾ? ನೀನು ಬೇರೆ ತರ ತಿಳ್ಕೊಬೇಡ. ನಾನ್ ಯಾವ ತರನೂ ತಿಳ್ಕೊತಿಲ್ಲ, ಬೇರೆ ತರ ತಿಳ್ಕೊತಿರೋದು ನಿನ್ ಮಗಳು. ಆ ಚಕ್ರಿ ನಾನ್ ಹೇಳಿದ್ದೇ ವೇದ ವಾಕ್ಯ. ನೀನ್ ನನ್ ಮಾತನ್ ಮಾತ್ರ ನಂಬು, ಯಾರ ಮಾತನ್ನು ನಂಬೇಡ. ಎಲ್ರು ನಿನಗ್ ಮೋಸ ಮಾಡ್ತಾರೆ ಅಂತ ಕಿವಿ ಚುಚ್ತಾ ಇದಾರೆ. ಅವ್ನು ಹೇಳಿದ ತಕ್ಷಣ ಜಾಸ್ಮಿನ್ ನಂಬಿಡ್ತಾಳ? ಅವಳು ನನ್ನ ಮಗಳು, ಅವಳು ನನ್ನ ಮಾತು ಮೀರಲ್ಲ. ಆಯ್ತಲ್ಲ, ಈಗ ಈ ಮನೆಯಲ್ಲಿ ಅವಳು ಯಾರ ಮಾತನ್ನು ಕೇಳೋದಿಲ್ಲ. ಹಾಗೆ ತಯಾರಿ ಮಾಡಿದಾನೆ ಆ ರಾಷ್ಕಲ್ ಚಕ್ರಿ. ಎಲ್ಲ ಆಗಿದ್ದು ನಿನ್ನಿಂದಾನೇ ಕಣ. ನಿನ್ನಿಂದ ಅಂತ ಯಾಕೆ ಪ್ರತಿ ಸಲ ಹೇಳ್ತೀಯ? ನಾನೇನ್ ಮಾಡಿದ್ದೀನಿ? ನೀನ್ ಆ ಸಾಧು ಐಡಿಯಾ ಮಾಡಿದಕ್ಕೆ ಅದನ್ನೇ ನೆಪ ಮಾಡ್ಕೊಂಡು ನಿನ್ನ ಮಗಳನ್ನ ನಿನ್ನ ವಿರುದ್ಧನೇ ಎತ್ತು ಕಟ್ಟಿ ನೀನ್ ಏನೇ ಹೇಳಿದ್ರು ಅದನ್ನ ನಂಬಿರೋ ಹಾಗೆ ಅವಳು ಬ್ರೈನ್ ವಾಶ್ ಮಾಡಿ ನಿನ್ನನ್ನೇ ಮನೆಯಿಂದ ಆಚೆ ಹಾಕಿದ್ರು ಆಗ್ತಾರೆ ಕಣೋ. ನನ್ನನ್ನು ಮನೆಯಿಂದ ಆಚೆ ಹಾಕ್ತಾನ? ಸಾಧ್ಯ ಇಲ್ಲ. ಅದಕ್ಕೆ ಮುಂಚೆ ನಾನೇ ಅವನ್ನ ಇಲ್ಲ ಅನ್ನಿಸ್ಬಿಡ್ತೀನಿ. ಕನ್ಸ್ಕೊಂತಿದ್ದೀರ ನೀನು? ಅವ್ನು ಹೇಳಿದ್ ಮತ್ತೆಲ್ಲ ಅಷ್ಟು ಬೇಗ ಮರ್ತ್ಬಿಟ್ಯಾ? ನಾವ್ ಏನೇ ಮಾಡಿದ್ರು ಅವನ್ಗೆ ಮಕ್ಕಳಾಟ ಕಾಣಿಸುತ್ತಂತೆ. ಅಂಥದ್ರಲ್ಲಿ ಅವನು ಇಲ್ಲ ಅನ್ಸ್ಬಿಡಕ್ಕಾಗತ್ತ ನಿನ್ ಕೈಲಿ? ನೋಡೋ, ಅವ್ನ್ ಕಿರಾತ್ಕ ಕಣೋ. ಇವತ್ತಲ್ಲ ನಾಳೆ ನಿನ್ ಮಗಳನ್ನ ಹೊತ್ಕೊಂಡು ಆಸ್ತಿನೆಲ್ಲ ಹೊಡ್ಕೊಂಡು ನೀನನ್ ಬೀದಿ ತಳ್ಳಿ ಹೋದ್ರು ಹೋಗ್ತಾನೆ. ನೀನ್ ಹುಷಾರಾಗಿರ್ಬೇಕಷ್ಟೇ. ಅತ್ತೆ, ಸಾಕು ಅವನ್ನ ಹೊಗಳಿದ್ದು. ಈಗ ನಾನು ಆರ್ತಿಯಿಂದ ಅನುಭವಿಸಿರೋ ನಷ್ಟನೇ ಸಾಕಾಗಿದೆ. ಮತ್ತೆ ಇವನೇ ಅವನ ಒಂದು ನಷ್ಟ ಕೊಡ್ತಾನೆ ಅಂದ್ರೆ ಜಾಸ್ಮಿನ್ ನನ್ನ ಮಗಳು ಅನ್ನೋದನ್ನು ಮರೆತು ಅವಳನ್ನ ಎದುರಾಕೊಂಡಾದ್ರೂ ಸರಿ, ಇವನು ನನ್ನ ಮಟ್ಟ ಹಾಕ್ತೀನಿ. ಮೂರ್ಖನ ತರ ಮಾತಾಡ್ಬೇಡ ಕಣೋ. ಯಾವುದೇ ಕಾರಣಕ್ಕೂ ಜಾಸ್ಮಿನ್ ಎದುರಾಕೊಳ್ಳೋ ಕೆಲಸನ ಮಾಡ್ಬೇಡ. ಆಮೇಲೆ ಅವಳ ಹೆಸರಲ್ಲಿ ಇಟ್ಟಿರೋ ಬ್ಲ್ಯಾಕ್ ಮನಿನೂ ಅವಳ ಜೊತೆಲೆ ಹೊರಟೋಗುತ್ತೆ. ಅದನ್ನು ಮರಿಬೇಡ ನೀನು. ಏನಾದ್ರೂ ಮಾಡೋಣ ಅಂದ್ರೆ ಇದು ಬೇರೆ. ಏನಾದ್ರೂ ಐಡಿಯಾ ಮಾಡಲೇಬೇಕು. ಏನು ಮಾಡಲಿ? ಒಂದು ಕೆಲಸ ಮಾಡ್ತೀನಿ. ಅವನು ಅವಳ ತಲೆ ಕೆಡ್ಸಕ್ ಮುಂಚೆ ಅವಳ ಹೆಸರಲ್ಲಿರೋ ದುಡ್ಡು ಬೇರೆ ಕಡೆಗೆ ಶಿಫ್ಟ್ ಮಾಡ್ಬಿಡ್ತೀನಿ. ಹೇಗ್ ಮಾಡ್ತೀಯಾ? ಹಾಗೇನಾದ್ರೂ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಅವಳ ಹೆಸರಲ್ಲಿ ಅಷ್ಟೆಲ್ಲ ದುಡ್ಡು ಇಟ್ಟಿದೆ ಅಂತ ಅವಳು ಗೊತ್ತಾಗುತ್ತೆ. ಅದನ್ನ ಹೋಗಿ ಚಕ್ರಿಗೆ ಹೇಳ್ತಾಳೆ. ಆ ಕಿರಾತಕ ಚಕ್ರಿ ಇದಾರಲ್ಲ, ಅವನು ಅದನ್ನೆಲ್ಲ ಕಿತ್ಕೊಂಡು ನಿನ್ ಕೈ ಚಿಪ್ ಕೊಟ್ಟು ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡಬೇಕು. ಹಾಗೆ ಮಾಡ್ತಾನೆ ಅವನು. ಅವಳಿಗೆ ಗೊತ್ತೇ ಆಗ್ಬಾರ್ದು. ಹಾಗೆ ಚೆಕ್ ಸೈನ್ ಮಾಡಿಸಿ ಎಲ್ಲ ದುಡ್ಡು ಶಿಫ್ಟ್ ಮಾಡ್ಬಿಡ್ತೀನಿ. ಹೇಗಪ್ಪ ತೆಗಿತ್ಯಾ? ಅದು ಜಾಸ್ಮಿನ್ ಗೊತ್ತಾಗದೆ? ಮೊದ್ಲು ಹೇಗಾದ್ರೂ ಮಾಡಿ ಆ ದುಡ್ಡನ್ನೆಲ್ಲ ನಿನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳು. ಇಲ್ಲ ಅಂದ್ರೆ ಆ ದುಡ್ಡು ಕತ್ರಿ ಬೀಳುತ್ತೆ. ನನ್ನ ಮಗಳ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿ ದುಡ್ಡೆಲ್ಲ ಅದರಲ್ಲಿಟ್ಟು ನಾನೇ ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ. ಹೋಗ್ಲಿ ಬಿಡೋ, ನೀನೇನ್ ಬೇಕು ಅಂತ ಮಾಡ್ತೀಯಾ? ನಿನ್ನ ಹೆಸರಲ್ಲೋ ಅಥವಾ ನನ್ನ ಹೆಸರಲ್ಲೋ ಇದ್ರೆ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡ್ತಾರೆ ಅಂತ ಅವಳ ಹೆಸರಲ್ಲಿ ಇಟ್ಟಿದ್ದೆ. ಈಗ ಆ ಚಕ್ರಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಆ ದುಡ್ಡು ಎಲ್ಲಿ ಕತ್ರಿ ಬೀಳುತ್ತೋ ಅಂತ ಭಯ ಶುರುವಾಗಿದೆ ನನಗೆ. ಯಾವುದೇ ಕಾರಣಕ್ಕೂ ಆ ದುಡ್ಡು ಅವನ ಕೈ ಸೇರೋದಿಲ್ಲ. ಆಗ ನಾನು ನೋಡ್ಕೊತೀನಿ. ಮೊದ್ಲು ಅದ್ ಏನ್ ಮಾಡ್ತೀಯೋ ಮಾಡೋ, ಇಲ್ಲಾಂದ್ರೆ ಗೊತ್ತಲ್ಲ ಅಮ್ಮ ತಾಯಿ ಅಂತ ಹೋಗ್ಬೇಕಾಗತ್ತೆ.